ಮೈಸೂರು ಜಿಲ್ಲೆಯ ತಂಬಾಕು ಮಂಡಳಿಗಳಾದ ಹುಣಸೂರು, ಎಚ್.ಡಿ.ಕೋಟೆ ತಾಲೂಕು, ಪಿರಿಯಾಪಟ್ಟಣ, ಅರಕಲಗೂಡು ಸೇರಿದಂತೆ ವಿವಿಧ ಭಾಗಗಳಲ್ಲಿನ ತಂಬಾಕು ಬೆಳೆಗಾರರು ತೀವ್ರ ಆಕ್ರೋಶವನ್ನು ಹೊರಹಾಕಿದರು. ತಂಬಾಕಿನ ಮೇಲೆ ಶೇಕಡಾ 18ರಷ್ಟು ಅಬಕಾರಿ ಸುಂಕ ಮತ್ತು ಜಿಎಸ್ಟಿ ದರ ಏರಿಕೆ ವಿರೋಧಿಸಿ ತಂಬಾಕು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದಿರಲು ಖರೀದಿ ಕಂಪನಿಗಳು ನಿರ್ಧರಿಸಿದವು. ಇದರಿಂದ ಹರಾಜು ಪ್ರಕ್ರಿಯೆ ಸ್ಥಗಿತಗೊಂಡು ಮಾರುಕಟ್ಟೆ ಬಂದ್ ಆಗಿದ್ದವು. ರೈತರು ಬೆಳೆದ ಬೆಳೆ ಮಾರಾಟವಾಗದೆ ತೀವ್ರ ಸಂಕಟಕ್ಕೆ ತುತ್ತಾಗಿದ್ದಾರೆ. ಖರೀದಿ ಕಂಪನಿಗಳು ತಮ್ಮ ಮೇಲೆ ವಿಧಿಸಿರುವ ಅನುತ್ಪಾದಕ ತಂಬಾಕಿಗೆ ಅಬಕಾರಿ ಸುಂಕ ಹಾಗೂ ತಂಬಾಕು ಉತ್ಪಾದನೆಗಳಿಗೆ ಜಿಎಸ್ಟಿ ಏರಿಕೆಯ ಹಿನ್ನೆಲೆಯಲ್ಲಿ ತಂಬಾಕು ಖರೀದಿ ಕಂಪನಿಗಳು ತಾತ್ಕಾಲಿಕವಾಗಿ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದಿರಲು ನಿರ್ಧರಿಸಿವೆ. ಇದರಿಂದಾಗಿ ಮಾರುಕಟ್ಟೆ ಬಂದ್ ಆಗಿದ್ದು ರೈತರು ಕಷ್ಟಪಟ್ಟು ಬೆಳೆದ ತಂಬಾಕು ಒಣಗುತ್ತಿದೆ. ದಿನಕ್ಕೊಂದು ಬೆಲೆ ಇಳಿಮುಖವಾಗುತ್ತಿದೆ. ಈ ನಡುವೆ ಹರಾಜು ಪ್ರಕ್ರಿಯೆಯಲ್ಲಿ ತಾತ್ಕಾಲಿಕವಾಗಿ ಭಾಗವಹಿಸುವುದಿಲ್ಲವೆಂದು ಖರೀದಿದಾರರು ಘೋಷಿಸಿದರು. ತಂಬಾಕು ಬೆಳೆಗಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಫೆಬ್ರವರಿ 1ರಂದು ಆದೇಶ ಹೊರಡಿಸಿರುವ ತಂಬಾಕು ಮಂಡಳಿಯು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಹಿಂಪಡೆಯಲಾಗಿದೆ ಹಾಗೂ ಫೆಬ್ರವರಿ 5ರಿಂದಲೇ ಹರಾಜು ಪ್ರಕ್ರಿಯೆ ಆರಂಭ ಮಾಡುವಂತೆ ನಿರ್ದೇಶನ ನೀಡಿದೆ. ಆದರೂ ಕಗ್ಗುಂಡಿ ತಂಬಾಕು ಮಂಡಳಿಯಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕಗ್ಗುಂಡಿ ತಂಬಾಕು ಮಂಡಳಿಯ ವಿರುದ್ಧ ರೈತರು ಹೋರಾಟ ಮುಖಾಂತರ ಆಕ್ರೋಶ ಹೊರಹಾಕಿದರು. ಇದರ ಬಗ್ಗೆ ರೈತ ಯುವ ಮುಖಂಡ ಫಯಾಜ್ ಮೈಸೂರು ಅಸಮಾಧಾನ ಹೊರಹಾಕಿದರು. ಇವತ್ತಿನ ದಿನ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕಗ್ಗುಂಡಿ ತಂಬಾಕು ಮಂಡಳಿಯಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ. ತಂಬಾಕು ಸೂಕ್ತ ಬೆಲೆ ನಿಗದಿಪಡಿಸ್ತಾ ಇಲ್ಲ, ಕಳಪೆ ನಿಗದಿಪಡಿಸ್ತಾ ಇದ್ದಾರೆ ಬೆಲೆನ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಮ್ಮ ರೈತ ಸಂಘಟನೆ ಮೊದಲನೇದಾಗಿ ಬೆಂಬಲ ಸೂಚನೆ ಮಾಡುತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತು ರೈತರ ಪರ ನಿಲ್ಲುತ್ತ ಅಂತ ಈ ಮುಖಾಂತರ ಬೆಂಬಲ ಸೂಚನೆ ಮಾಡ್ತಾ, ಏನು ಕೇಂದ್ರ ಸರ್ಕಾರ ಇವತ್ತಿನ ದಿನಗಳಲ್ಲಿ 18% ಜಿಎಸ್ಟಿ ಮತ್ತು ಅಬಕಾರಿ ಸುಂಕ ಇತ್ತು, ಅದನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಿದ್ರು ಸಹ ಭಾರತದಲ್ಲಿ ಅತಿ ಹೆಚ್ಚು ಉತ್ತಮ ಗುಣಮಟ್ಟದ ತಂಬಾಕನ್ನು ಮೈಸೂರು ಜಿಲ್ಲೆಯಲ್ಲಿ ಬೆಳೆಯಿದ್ರು ಸಹ ಇಲ್ಲಿರುವಂತ ರೈತರಿಗೆ ಅನ್ಯಾಯ ಆಗ್ತಿದೆ. ಏನು ಖರೀದಿ ಕಂಪನಿಗಳು ಮತ್ತು ತಂಬಾಕು ಮಂಡಳಿ ರೈತರಿಗೆ ನಿರ್ಲಕ್ಷ್ಯ ತೋರ್ತಿದ್ದಾರೆ. ರೈತರ ಉತ್ತಮವಾದ ಹೊಗೆಸೊಪ್ಪನ್ನು ಸಹ ಕಡಿಮೆ ಬೆಲೆಗೆ ತಂಬಾಕನ್ನು ಕೊಂಡ್ಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆ ಬೆಂಬಲವಾಗಿ ಬೆಂಬಲ ಸೂಚನೆಯಂತೆ ತಂಬಾಕು ಮಂಡಳಿ ನಡೆದುಕೊಳ್ತಾ ಇದೆ. ಇದರ ವಿರುದ್ಧ ರೈತ ಸಂಘಟನೆ ಎಚ್ಚರಿಕೆ ಸಂದೇಶ ನೀಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ರೈತರಿಗೆ ಬೆಳೆಯುವಂತ ಬೆಳೆಗೆ ಸೂಕ್ತವಾದ ಉತ್ತಮವಾದ ಬೆಲೆ ನಿಗದಿಪಡಿಸ್ತೇನೆ ಹೋದ್ರೆ ನೀವು ತಂಬಾಕು ಮಂಡಳಿಯವರು ರೈತರ ಪರ ಕೆಲಸ ಮಾಡ್ದೇನೆ ನೀವು ಏನೋ ಖರೀದಿ ಕಂಪನಿಗಳ ಪರವಾಗಿ ಕೆಲಸ ಮಾಡೋದೇನಾದ್ರು ಮತ್ತೊಮ್ಮೆ ನಿಮ್ಗೆ ಕಂಡು ಬಂದ್ರೆ ರೈತರ ನಿರ್ಲಕ್ಷ್ಯ ತೋರೋದಾದ್ರೆ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಅವರು ಆಂಧ್ರದವರು ನೀವು ಬರೋಷ್ಟೇ ಮಾತಾಡಿ ಸ್ವಲ್ಪ ಲೌಡ ಮಾತಾಡಿ. ಈಗ ಅದು ಟ್ಯಾಕ್ಸ್ ಏನಾಗಿದೆ ಸುಮ್ಕಿರಪ್ಪ, ಟ್ಯಾಕ್ಸ್ ಏನಾಗಿದೆ ಜೀರೋ ಮಾಡಬಹುದು. ಈಗ ನೀವು ರೈಟ್ ಏನ್ ಮಾಡ್ತಿದ್ರಿ ಇಲ್ಲಿ? ಈಗ ರೇಟ್ ಅಂದ್ರೆ ನಮಗೇನು ಸಪ್ರೇಟ್ ಆಗಿ ಕೊಡ್ತಾ ಇದ್ದೀರಾ? ಈಗ 5 ಅದೇ ರೇಟು, 6 ಅದೇ ರೇಟು, ಎಲ್ಲ ಕಡೆ ಅದೇ ರೇಟ್. ಎಲ್ಲಪ್ಪ ರೈತರು ಎಲ್ಲ ಕೇಳ್ತಾರೆ, ನಾಳೆ ಅವ್ರು ಕೇಳ್ತಾರೆ. ನಿಮ್ಗೆ ಜೀರೋ ಆಯ್ತಲ್ವಾ, ಒಂದು ವಾರ ನಿಲ್ಸಿದ್ರಲ್ವಾ, ಜೀರೋ ಆದ್ಮೇಲೆ ನಮ್ಮ ರೈತನ ಬೆಲೆ ಏನು ಹೆಂಗೆ ಕೊಡ್ತಿದ್ರಿ ನೀವು? ಎಲ್ಲ ಕಡೆ ಅದೇ ರೇಟ್ ಇದೆ. ನಮ್ಮ ಕಡೆ ಏನು ಸಪ್ರೇಟು 300 ರೂಪಾಯಿಗೆ ಎಷ್ಟು ಎಲ್ಲ ಎಕ್ಸ್ 300 ರೂಪಾಯಿಗಾ? 290 ಅದು ನಿಮ್ಮ ರೈಟಾ? ನಮ್ಮ ರೇಟ್ ಅಲ್ಲ ರೀ. ಮತ್ತೆ ಅವರು ಎಷ್ಟು ಹೋಗ್ತಾರೆ? ಇಲ್ಲ ಕಡಿಮೆ ಬಂದ್ರೆ ನಾನು ನೋಬಿಟೇ ಮಾಡ್ತಿದ್ದೀನಲ್ವಾ? ನೋಡಿ ನಾವೇನು ತಗೊಳ್ಳಲಿ ಹೆಂಗ್ ಮಾಡ್ಲಿಕ್ಕ? ಈಗಲೂ 15 ದಿನ ಆಯ್ತು, ನೋಬಿಟ್ ಒಂದೂವರೆ ತಿಂಗಳು ಈಗಲೂ ಒಂದು 15 kg ಹೋಗಿರ್ತದೆ, ಇನ್ನೊಂದು 15 kg ಹೋಗ್ಲಾ? ನೋಬಿಟ್ ಮಾಡ್ರಲ್ವಾ? ನೋಬಿಟ್ ಮಾಡೋದು ಬದುಕಟ್ಟಕ್ಕೆ ಸ್ಟಾಪ್ ಮಾಡ್ತೀವಿ ಮಾರ್ಕೆಟ ಬೇಡ ಅಂತ ನೋಬಿಟ್ ಹಾಕ್ಬೇಕು. ಅದಲ್ಲಪ್ಪ, ನೀನ್ ರೈತ ಮಾರ್ಕೆಟ್ ರೈತ ರೆಡಿ ಮಾಡ್ಕೊಂಡು ಬೇಗ ತಗೋಬರ್ತಾರಲ್ವಾ ಮಾರ್ಕೆಟ್ಗೆ. ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರೆ ನೀವು ನೋಬಿಟ್ ಮಾಡಿದ್ರೆ ಏನು ಪರಿಸ್ಥಿತಿ ಗೊತ್ತಲ್ವೇ? ಚಾಯರ ಬೆಲ್ಲ ನೋಬಿಟ್ ಮಾಡಿದ್ರೆ
అదేం నమ్కి ಏನು ಅದಕ್ಕೆ ఆధార రేట్ పడుతుంది చూసి మీరు రేట్ నచ్చకపోతే ఆర్ఆర్ చేసుకోండి, ఇబ్బంది ఏం లేదు. ಈಗ ಮುಂದೆ ಮಾರ್ಕೆಟ್ చూడాలి కదా, 15 ಬೇಲ್ జరిగితే ಏನುಂಟು ಅದು ಬದುಕಟ್ಟಕ್ಕೆ ನೀನು ಪೂರ್ತಿ ನೀನು ಮಾರ್ಕೆಟ್ ಮಿಸ್ ರೇಟ್ ಇದ್ದಾಗ ನಮ್ಮ ರೈತರು ಒಪ್ಪಿಗೆ ಕೊಡ್ತಾವ ನೋಡಿ. ಇಲ್ಲಿ ನಮಗೆ ಮಾರ್ಕೆಟ್ ನಮ್ಗೆ ಇಲ್ಲ, ನಮ್ಗೆ ಆಸೆ ಇದೆ, ಮಾರ್ಕೆಟ್ ಬೇಡ. ನಮ್ಮ ಟ್ರಾನ್ಸ್ಪೋರ್ಟ್ ಯಾರು ಕೊಡ್ತಾರೆ ಬ್ರದರ್? ಆಗ ಮೇಲೆ ಎಷ್ಟು ಎಲ್ಲ X1 3 ಏನಿತ್ತು ಮಾಮೂಲಿ, ಆಮೇಲೆ ಕೆಂಪು ಕ್ರೇಡು 290 280 ಹೋಯ್ತಿತ್ತು. ಆ ರೇಟ್ ಕೊಡಗಂಟ ನಮ್ಗೆ ಮಾರ್ಕೆಟ್ ಬೇಡ ಅಂತ ನಾವು ಹೇಳ್ತೇವೆ. ಈಗ ನಮ್ಮ ರೈತ ಒಪ್ಪಿಗೆ ತಗೋ ಏನು ಮಾಡ್ತೀವಿ? ಹಬ್ಬಾದ ಮೇಲೆ ಒಂದು ವಾರ ನಡೀತಾ ಇದೆ ಅಲ್ವಾ, ಏದು ಮಾರ್ಕೆಟ್ ನಡೀತಾ ಇದೆ ಅಲ್ವಾ, ಆ ರೇಟ್ ಚೆನ್ನಾಗಿತ್ತಲ್ಲ ಆಗ. ಆವಾಗಲೂ ಇದೇ ರೇಟು. ಮತ್ತೆ ರೈತರು ನಾವಕ್ಕೆ ಮತ್ತೆ ಹಿಂಗೆಲ್ಲ ಮತ್ತೆ ಇದು ಯಾಕೆ ಮಾರ್ಕೆಟ್ ಇರ್ತಿದ? ಆಗ ಮಾರ್ಕೆಟ್ ಚೆನ್ನಾಗಿದೆ ಸರ್. 210 ರೂಪಾಯಿಗೆ ಯಾವ ಮಾರ್ಕೆಟ್ ಕೇಳಕೊತ್ತಿದ? ఇప్పుడు ఏమంటే మార్కెట్ చూడండి 5 లో 6 లో కూడా చూడండి ಸರ್. ಅದು ನಾವು 5 ಅಲ್ಲಿ 6 ಅಲ್ಲಿ ಕೇಳ್ತಾ ಇಲ್ಲ, 4 ಅಲ್ಲಿ ಕೇಳ್ತಾ ಇದೀವಿ. ನಾವು 4 ರೈತರು ಏನಿದ್ದೀರಾ ಕೇಳ್ತೇವೆ. ಅಲ್ಲಿ ರೈತರು ಬೇಕಾದ್ರೆ ಅಲ್ಲಿ ಕೇಳಲಿ, ನಾವು ಇಲ್ಲಿ ರೈತರು ನಾವು ಇಲ್ಲಿ ಕೇಳ್ತೀವಿ. ನಾಳೆ ಅವರು ಕೇಳ್ತಾರೆ, ಅವ್ರು ಕೇಳ್ತಾರೆ, ನಾಳೆ ಅವರು ಕೇಳ್ತಾರೆ. ನಾವು ಇಲ್ಲಿ ಹೇಳ್ತೇವೆ ಗೊತ್ತಾ, ನಮ್ಗೆ ಏನ್ ರೈಟ್ ಇತ್ತು ಆಮೇಲೆ ಆ ರೈಟ್ ಇದ್ರೆ ಮಾತ್ರ ಮಾರ್ಕೆಟ್ ನಾಳೆ ನಡೀಲಿ. ಇವತ್ತು ಬೇಡ, ಇವತ್ತು ಸ್ಟಾಪ್ ಮಾಡಲೇಬೇಕು. ಎಲ್ಲ ಒಪ್ಪಿಗೆ ಕೊಡ್ತೇವೆ. ಇವತ್ತು ಮಾಡೋದು ಬೇಡ, ಇವತ್ತು ಮಾಡಕ್ ಕೊಟ್ರೆ ನಾವು ದಡ್ರ ಆಯ್ತೀವಿ ರೈತರು. ಅಕಸ್ಮಾತ್ ನೀವು 3 ಗಂಟೆ ಮೇಲೆ 2 ಗಂಟೆ ಮೇಲೆ ಯಾರೋ ಬಂದೇಳು ಇನ್ನೊಬ್ಬ ಬಂದೇಳು ಮಾರ್ಕೆಟ್ ಮಾಡಿದ್ರೆ ನೀವು ಅದಕ್ಕೆ ಹೊಣೆ ಆಯ್ತೀರಿ. ನೀವು ಹೇಳಿದ್ರೆ ನಾವು ಮಾಡ್ತೀವಿ. ನಾವು ಇಲ್ಲಿ ಹೇಳ್ತೀವಲ್ಲ ಬೇಡ ಅಂತ. ಮಾರ್ಕೆಟ್ ಮಾಡೋದು ಬೇಡ. ಸಾಕಾ? ನಾನು ನೀಕೆ ಸಪೋರ್ಟ್ చేస్తాను. ಬೇಡ ಅಂತ ಹೇಳ್ತಾರಲ್ಲ. ಈಗ ಇವರು ಕೆಲಸದ ಮಂತಕ್ಕೆ ಹೋಯ್ತಾರೆ, ನೀವು ನಾಳೆ 8 ಗಂಟೆಗೆ ಬರಗಂಟೆ ಮಾರ್ಕೆಟ್ ಮಾಡಂಗಿಲ್ಲ. ನಾವು ಆ ತರ ಮಾಡಲ್ಲ. ಹೇಳ್ತಾವ್ರಿ ಇವ್ರೆಲ್ಲ. రైతులు ఏమంటున్నారంటే పోయిన క్లస్టర్ ఉంది కదా, ఆ క్లస్టర్ లో ఏం అవరేజ్ ఉంది, ఆ రేట్ అయితే రేపు నుంచి స్టార్ట్ చేయండి, దానికి లేకపోతే వద్దు అంటారు. మీ సపోర్ట్ ఉంటే మేము చేస్తాం, లేదు మీరు అందరూ రైతులు చెప్తుంటారు. కాబట్టి ఏమంటే మీరు ఇప్పుడు స్టాప్ చేయాలంటే మాకేమంటే ఒక అర్జీ ఉంటే ఇవ్వండి, ఇస్తావు అది అర్జీ ఇస్తాం. నేను మీ support ಅರ್ಜಿ ಪಟ್ಟಿ ಎಲ್ಲ లేకుండా ಅರ್ಜಿ ಗಿಜಿ ಕಾದು ನಾವು ಈ ರೈತರ ಒಪ್ಪಿಗೆ ನೋಡಿ చూస్తున్నారుగా, అందరూ వద్దంటారు. అందరూ ಸೀನಾ ಅವ್ರು ಹೇಳ್ತಾರೆ ಗೊತ್ತಾ ಕತ್ರಿ, ಅವ್ರು ಹೇಳ್ತಾರೆ ಗೊತ್ತಾ ತಡೆ, ಅವ್ರು ಹೇಳ್ತಾರೆ ಗೊತ್ತಾ ಹಿಂಸ ಹೇಳ್ತೀನಿ ಇದು, ಅವ್ರು ಹೇಳ್ತಾರೆ ಗೊತ್ತಾ ತಡೆ ತಡೆಗ್ರು, ಅವ್ರು ಹೇಳ್ತಾರೆ ಗೊತ್ತಾ ಇವತ್ತು ನೀರು ಬೇಡ ಅಂತಿದ್ರೆ ನನಗೆ ಯಾರೋ ಬೇರೆ ಬಂದು ಬೇಕು ಮಾಡಿ ಅಂತಾರೆ. ಅಷ್ಟು ಹೇಳ್ತಾರೆ ಅವರು. ನೀವು ಯಾರೋ ಬೇಲ್ ಹಾಕಿದ್ರೆ ಅವ್ರ ಟಿವಿ ನಂಬರ್ ಹೇಳ್ಬಿಡಿ. ಯಾವ ಟಿವಿ ನಂಬರ್ ಬೇಡ ಬಣ್ಣ ಇನ್ಕೆ ಬೇಡ ಅಂತಿದೆ, ಬೇರೆ ಬಂದಾಗ ಮಾಡಿ ಅಂತಾರೆ. ಹಂಗಾಗಬಾರ್ದು. ಯಾರು ರೈತರು ಇರ್ತಾರೆ ಅವ್ರು ನಿಲ್ಲಿಸಿರ್ತಾರೆ, ಅವ್ರು ಹೇಳಿ ಅಂತ ನೀವು ಓಕೆ ಮಾಡಿದ್ರೆ ನಾನು ಮಾಡಲ್ಲ. ರೈತರೆಲ್ಲ ಮಾಡಿ ಇಲ್ಲ ಬೇಡ రేట్ అయితే చేయండి, లేకపోతే వద్దు అంటే వస్తుంది. రేపైనా కానీ ఆనందర్ వస్తారు. తర్వాత ఈ రోజు మీ మార్కెట్ సపోర్ట్ చూసే ಇವರೇ ಬರ್ತಾರೆ ಸರ್. ಇವ್ರು ಈ ರೈತರ ಬರ್ತಾರೆ ಸರ್. ಒಂದೇ ಊರಿರೋದ್ರಿಂದ ಮಾಲಂಗೇರ ಬರ್ತಾರೆ ಸರ್. ನಾಳೆ ಆರಾಮ್ ಬರ್ತಾರಂತೆ. ಬನ್ನಿ ನೀವು, ಮಾಡಿದ್ರೆ ನಾವು ಮಾಡೋದು, ಇಲ್ಲ ಇವತ್ತು ಮಾಡೋದು ಬೇಡಿ ಸರ್. ರೈತರಿಗೆ ನಾವು ಆಪೋಸಿಟ್ ಏನು ಮಾಡೋದು. ರೈತರ ಸರ್ ಮಾಲಂಗಿ ಒಂದೇ ಊರು ಇರೋದ್ರಿಂದ ಸರ್, ಒಂದೇ ಊರು ಮಾಲಂಗಿ ಒಂದೇ ಊರು ಸರ್. ಎಲ್ಲ ರೈತರು ಒಗ್ಗಟ್ಟಿದ್ದಾರೆ ಸರ್. ರೈತರು ಬರ್ತಾರೆ ಸರ್, ರೈತರೇ ಬಂದು ಮಾಡ್ತಾರೆ ಸರ್. ಅವ್ರು ಬಂದಲೇ ಮಾಡಿದ್ದು. ಇವತ್ತು ಬೇಡ. మా వాళ్ళు ఎవరైనా లీడర్ ఉంటే వాళ్ళు కూడా వస్తారు. అందరూ కూర్చొని మాట్లాడుకొని వాళ్ళ భయాలు చేయండి. ನೀವು ನಾಳೆ ಬೇಕು ಇಲ್ಲೇ
ತಂಬಾಕು ಬೆಳೆಗಾರರಿಗೆ ಅನ್ಯಾಯ ಆಗುತ್ತದೆ. ಹಂಗೆ ಕಣ ರೌಂಡ್ 40